ಇತ್ತೀಚಿನ ದಿನದಲ್ಲಿ ಶಾಲಾ ಮಕ್ಕಳು ಪಠ್ಯದ ಹೊರತಾಗಿ ಬೇರೆ ಯಾವುದೇ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದಿಲ್ಲ ಎನ್ನುವ ಮಾತನ್ನು ಒಂದು ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ತಳ್ಳಿಹಾಕಿದ್ದಾರೆ. ಸಿದ್ದಾಪುರ ತಾಲೂಕಿನ ಇಟಕಿ ಸಮೀಪದ ಕೊಟ್ಗಣಿ ಎಂಬ ಪುಟ್ಟ ಶಾಲೆಯಲ್ಲಿ ಇಂಧನ ರಹಿತ ಅಡುಗೆ ಎಂಬ ಶೀರ್ಷಿಕೆಯಡಿಯಲ್ಲಿ ಇಲ್ಲಿನ ಮಕ್ಕಳು ಕೆಲವು ಖಾದ್ಯಗಳನ್ನು ಮತ್ತು ಪಾನೀಯಗಳನ್ನು ತಯಾರಿಸಿ ಬಂದಂತಹ ಎಲ್ಲರಿಗೂ ವಿತರಿಸಿದ್ದಾರೆ. 10 ಜನ ಮಕ್ಕಳಿರುವ ಈ ಪುಟ್ಟ ಶಾಲೆಯ ಮಕ್ಕಳು ಪ್ರತಿ ವರ್ಷ ಇದೇ ತರಹದ ಹಲವಾರು ವಿನೂತನ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಎಲ್ಲರ ಪ್ರಶಂಸೆಗೆ ಪಾತ್ರರಾಗುತ್ತಾ ಬಂದಿರುವುದು ಸಂತಸದ ಸಂಗತಿಯಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಊರಿನ ನಾಗರಿಕರು, ಶಾಲೆಯ SDMC ಸದಸ್ಯರು, ಪಾಲಕ ಪೋಷಕರು ಎಲ್ಲರೂ ಭಾಗವಹಿಸಿ ಮಕ್ಕಳು ಮಾಡಿದ ರುಚಿ ಮತ್ತು ಶುಚಿಯಾದ ಖಾದ್ಯಗಳನ್ನು ತಿಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಶಾಲೆಯ ಎಲ್ಲ ವಿನೂತನ ಕಾರ್ಯಕ್ರಮಗಳಿಗೆ ಕಾರಣೀಕರ್ತರಾದ ಶಾಲೆಯ ಮುಖ್ಯ ಶಿಕ್ಷಕಿ ಅನುರಾಧ KS ಹಾಗೂ ಶಾಲೆಯ ಮುಖ್ಯ ಅಡುಗೆ ಸಿಬ್ಬಂದಿ ದಿವ್ಯಾ ಗೌಡ ಅವರಿಗೆ ಎಲ್ಲರ ಪರವಾಗಿ ಪಾಲಕರು ಕೃತಜ್ಞತೆ ತಿಳಿಸಿದ್ದಾರೆ. ಶಾಲೆ ಎಂದರೆ ಮಕ್ಕಳಿಗೆ ಕೇವಲ ಪಠ್ಯ ಶಿಕ್ಷಣವನ್ನು ಮಾತ್ರ ಕೊಡುವುದಲ್ಲ, ಹೊರತಾಗಿ ಜೀವನಕ್ಕೆ ಬೇಕಾಗುವ ಕೌಶಲ್ಯಗಳನ್ನು ಮತ್ತು ಎಲ್ಲ ವಿಭಾಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕೆನ್ನುವ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂಬ ಈ ಕನ್ನಡ ಶಾಲೆಯ ಬೆಳವಣಿಗೆ ಎಲ್ಲರ ಗಮನ ಸೆಳೆಯುವುದು ಖಂಡಿತ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.